ಇದೇನು ಮಾರ್ನಿಂಗೇ ಎದ್ದು ಎಲ್ಲೋ ಹೋಗ್ತಾನೆ ಅನ್ಕೊಂಡ್ರಾ? ಇವತ್ತು ನಾನು ಹೋಗ್ತಾ ಇರೋದು ಅಮ್ಮನ ನೋಡೋದಕ್ಕೆ. ಹೌದು, ನಾನಿವತ್ತು ಚಿಕ್ಕಮಂಗ್ಳೂರಿನ ಮಲ್ಲೇನಹಳ್ಳಿ ಹತ್ರ ಇರೋ ಬಿಂಡಿಗ ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾವು ಬೆಳಗಿನ ಜಾವ 5 ಗಂಟೆಗೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಹಿಂದಿನ ದಿನ ಬೆಳಗಿನ ಜಾವ 3 ಗಂಟೆವರೆಗೂ ಮಳೆ ಬಂದಿದ್ರಿಂದ ಬೆಟ್ಟ ಹತ್ತೋದು ತುಂಬ ಕಷ್ಟ ಆಗಿತ್ತು. ಬೆಟ್ಟ ಹತ್ತೋರ್ಗೆಲ್ಲ ಇದೊಂಥರ ಚಾಲೆಂಜ್ ಆಗಿತ್ತು. ಪ್ರತಿ ವರ್ಷದ ಥರನೇ ಈ ವರ್ಷನೂ ಕೂಡ ತುಂಬ ಕ್ರೌಡ್ ಇತ್ತು. ಮಳೆ ಬಂದಿದೆ ಅಂತ ಯಾರು ಏನೋ ಬೆಟ್ಟ ಹತ್ತೋದನ್ನ ನಿಲ್ಲಿಸಿಲ್ಲ. ಆಲ್ಮೋಸ್ಟ್ ತುಂಬ ಜನ ಹಿಂದಿನ ದಿನ ನೈಟೇ ಹತ್ಬಿಡ್ತಾರೆ. ಮೇಲೆ ಹೋಗ್ತಾ ಹೋಗ್ತಾ ಮಾತ್ರ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಮಗೆ, ಅದನ್ನ ಮಾತ್ರ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಮಳೆ ಬಂದಿದ್ರಿಂದ ಈ ಸಲ ಬೆಟ್ಟ ಹತ್ತೋದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಒಂದು ಬಾಟಲ್ ಕೂಡ ಕ್ಯಾರಿ ಮಾಡೋಕ್ಕಾಗಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಆದರೆ ಕೆಲವರು ಇಂಥ ಸಿಚುವೇಶನ್ನಲ್ಲೂ ದೊಡ್ಡ ದೊಡ್ಡ ಮರದ ತುಂಡುಗಳನ್ನ ಎತ್ಕೊಂಡ್ಬರ್ತಾರೆ. ಗ್ರೇಟ್ ಮಾತ್ರ ಅವರು. ನನ್ನ ಜೊತೆ ಈ ಸಲ ಬೆಟ್ಟ ಹತ್ತೋದಕ್ಕೆ ಕೌಶಿಕ್ ಅಣ್ಣ ಮತ್ತು ವರ್ಷಿತಕ್ಕ ಇದ್ರು. ನಮಗೆ ದರ್ಶನ ಪರವಾಗಿಲ್ಲ, ಚೆನ್ನಾಗೇ ಆಯಿತು. ಅದೆಷ್ಟೇ ಕಷ್ಟಪಟ್ಟು ಮೇಲೆ ಬಂದರೂ ಅಮ್ಮನ್ನ ನೋಡಿದಾಗ ಅದೇನೋ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಹತ್ತೋದೆಷ್ಟು ಚಾಲೆಂಜಿಂಗ್ ಆಗಿರುತ್ತೋ ಇಳಿಯೋದು ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಇಳಿಯುವಾಗ ನಮ್ಮೂರಿನವರೇ ಆದ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಕೆಳಗೆ ಬಂದೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಶುರು ಮಾಡಿದ್ದು 5 ಗಂಟೆಗೆ, ಬಟ್ ಮನೆಗೆ ಬಂದಾಗ 1 ಗಂಟೆ ಆಗಿತ್ತು. ತುಂಬ ಲಾಂಗ್ ಬಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು.